ಅನ್ನುವಂಥದ್ದು ಬಹಳ ತುಂಬ ವಿಶೇಷವಾಗಿರುವಂತಹ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದೀವಿ. ಇದನ್ನು ನಾವು ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನೋಡಿದಾಗ ಭಾವುಕ ಅಮಾವಾಸ್ಯೆ ಅಂತ ಹೇಳ್ತೀವಿ, ಮತ್ತು ಬಾದಾಮಿ ಅಮಾವಾಸ್ಯೆ ಅಂತಲೂ ಕೂಡ ಕರೆಯುವಂಥದ್ದಿದೆ. ಇದು ಎರಡೇ ಹೆಸರಲ್ಲಿ ಕೂಡ ಈ ಅಮಾವಾಸ್ಯೆಯನ್ನು ನಾವು ಕರೆಯುವಂಥದ್ದು. ಅದ್ರ ಜೊತೆಗೆ ಇವತ್ತು ಶನೇಶ್ವರ ಜಯಂತಿ ಕೂಡ ಬಂದಿರುವಂಥದ್ದು ಆ ದಿನ. ಅಂದರೆ ಆ ಶನಿವಾರ ಕೂಡ ನಾವು ಶನಿವಾರದ ಅಧಿದೇವತೆ ಬಂದು ಶನಿ, ಅದರಲ್ಲಿ ಕೂಡ ಶನೇಶ್ವರ ಜಯಂತಿ ಕೂಡ ಬಂದಿರೋದ್ರಿಂದ ಈ ಆದಿತ್ಯಾದಿ ನವಗ್ರಹಗಳಲ್ಲಿ ತುಂಬ ಶ್ರೇಷ್ಠವಾಗಿರುವಂತಹ ಮಂಗಳಕರವಾಗಿರುವಂತಹ ಶನೇಶ್ವರನ ಪೂಜಾದಿಗಳಿಂದ ಒಂದು ಇರುವಂತಹ ಕರ್ಮ ಫಲಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಶುಭಪ್ರದವಾಗಿರುವಂತಹ ದಿನ ಅಂತ. ಇನ್ನು ಯಾವ ರೀತಿ ಪೂಜೆಗಳು ಮಾಡ್ಕೊಳ್ಬೇಕು ಅಂತ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನು ಅಂತಂದರೆ, ಯಾರಿಗೆ ಶನಿ 7.5 ನಡೀತಾ ಇರುತ್ತೆ ಅವ್ರು ಪೂಜೆ ಮಾಡ್ಕೊಳ್ಬೇಕು, ಮತ್ತು ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಯಾರಿಗಿದೆ ಅವ್ರು ಪೂಜೆ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇರ್ತೀವಿ ನಾವು. ಇನ್ನು ಯಾರಿಗೀಗ 7.5 ಜನ್ಮದಲ್ಲಿ ಮೀನರಾಶಿಯವ್ರಿಗೆ ಶನಿ ಈಗ ಸಂಚಾರ ನಡೀತಿರುವಂಥದ್ದು. ಈಗ 7.5 ಅಂದರೆ ನೋಡಿ ಇಷ್ಟೇ, ನಾವು ಸರಳವಾಗಿ ತಿಳ್ಕೊಳ್ಬೇಕು ಅಂತಂದರೆ 7.5 ವರ್ಷಗಳ ಕಾಲ ಶನಿ ಒಂದು ರಾಶಿಯವ್ರಿಗೆ ಅಲ್ಲಿ ಇರ್ತಾನೆ. ಆದರೆ ಅವ್ರಿಗೆ ಕೆಲವೊಂದು ದೋಷಗಳಾಗುತ್ತೆ ಅಂತ ಹೇಳ್ತಾರೆ. ಅದು ದೋಷ ಅಂತ ಅಲ್ಲ, ಶನೇಶ್ವರ 7.5 ವರ್ಷಗಳ ಕಾಲ ಒಂದು ರಾಶಿಯವರಿಗೆ ಕರ್ಮ ಫಲಗಳನ್ನು ಕೊಡ್ತಾನೆ ಅಂತ. ಅಂದರೆ ನಾವು ಮಾಡಿರುವಂತಹ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿ ಅದಕ್ಕೆ ಬೇಕಾಗಿರುವಂತಹ ಕರ್ಮಾನುಸಾರ ನಮಗೆ ಒಂದು ಒಳ್ಳೆಯದಾಗುವಂಥದ್ದು ಅಥವಾ ಕೆಟ್ಟದ್ದಾಗೋದು ಅಥವಾ ಇದನ್ನೆಲ್ಲ ನಮಗೆ ಆ ಭಗವಂತ, ಏಕೆಂದರೆ ಶನೇಶ್ವರನಿಗೆ ಕೊಡೋದು ಗೊತ್ತು ಮತ್ತು ಕಿತ್ಕೊಳ್ಳೋದು ಕೊಡುವಂಥದ್ದು. ಇದಕ್ಕೋಸ್ಕರನೇ ಎಲ್ಲರೂ ಕೂಡ ಶನೇಶ್ವರ ಅಂದರೆ ತುಂಬ ಭಯ ಬೀಳುವಂಥದ್ದು. ನೀವು ಸಾಮಾನ್ಯವಾಗಿ ನೋಡ್ಬೋದು, ಶನೇಶ್ವರ ದೇವಸ್ಥಾನಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ಹಿಂದೆಲ್ಲ. ಎಲ್ಲೋ ಕಾಡಲ್ಲಿ ಇರ್ತಾ ಇತ್ತು ಅಥವಾ ತುಂಬ ದೂರ ಊರಿಂದ ಆಚೆ, ಗ್ರಾಮದಿಂದ ಆಚೆ ಎಲ್ಲೋ ಊರೊಳಗಡೆ ನೀವು ಶನೇಶ್ವರ ದೇವಸ್ಥಾನ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ ಅಲ್ವಾ. ಹಾಗಾಗಿ ಈ ಶನೇಶ್ವರ ದೇವಸ್ಥಾನ ಅನ್ನುವಂಥದ್ದು ಎಲ್ಲೋ ಇರ್ತಿತ್ತು, ತುಂಬ ಹೋಗ್ಲಿಕ್ಕೂ ಎದುರ್ತಾ ಇದ್ರು. ಮತ್ತು ಕೆಲವರು ನೋಡ್ಬೋದು, ಶನಿ ದೇವಸ್ಥಾನದ ಮುಂದೆ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಭಯ ಬೀಳ್ತಾ ಇದ್ರು. ಹಿಂದೆ ಆಗಲಿ ಮುಂದೆ ಆಗಲಿ ಶನಿ ಹಿಂದೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಶನೇಶ್ವರ ದೇವಸ್ಥಾನ ಮುಂದೆ ಹೋಗ್ಬಾರ್ದು, ಇದೆಲ್ಲ ಇತ್ತು ಹಿಂದೆ ಎಲ್ಲ. ಆದರೆ ಬರ್ತಾ ಬರ್ತಾ ಯಾಕೆ ಬದಲಾವಣೆ ಆಗ್ತಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಕಲಿಯುಗಕ್ಕೆ ಅಧಿಪತಿ ನೋಡಿದಾಗ ನಾವು ಜ್ಯೋತಿಷ ಶಾಸ್ತ್ರದ ರೀತಿ ಹೇಳ್ತಾರೆ, ಕಲಿಯುಗಕ್ಕೆ ಶನೇಶ್ವರ ಅಧಿದೇವತೆ ಅಧಿಪತಿ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರನೇ ಈಗ ನೋಡಿ, ಎಳ್ಳು ಅಥವಾ ಕಬ್ಬಿಣ, ಎಷ್ಟು ಕಬ್ಬಿಣ ಇಲ್ಲ ಅಂತಂದರೆ ಇವಾಗ ಮನೆಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಹಿಂದೆಲ್ಲ ಕಬ್ಬಿಣ ಅಥವಾ ಏನು ಉಪಯೋಗಿಸ್ತಾ ಇರಲಿಲ್ಲ, ಕಲ್ಲು ಇಟ್ಟಿಗೆ ಮಣ್ಣುಗಳಿಂದನೇ ಮನೆಗಳು ನಿರ್ಮಾಣ ಆಗ್ತಾ ಇತ್ತು. ಇವಾಗ ನೋಡಿ, ಈಗ ಕಬ್ಬಿಣ ಇಲ್ಲ ಅಂತಂದರೆ ಮನೆ ನಾವು ನಿರ್ಮಾಣ ಆಗೋದಿಲ್ಲ. ಶನಿ ಅಂತ ಹೇಳ್ತೀವಿ ಕಬ್ಬಿಣಕ್ಕೆ. ಯಾರು ಕೂಡ ಒಂದು ಕೈಯಿಂದ ಒಂದು ಕೈಗೆ ಕಬ್ಬಿಣವನ್ನು ಕೂಡ ನಾವು ತಗೊಳ್ಳೋದಿಲ್ಲ, ಆ ರೀತಿ ಇರುವಂಥದ್ದು. ಇಂಥ ಶನೇಶ್ವರನಿಗೆ 7.5 ವರ್ಷಗಳ ಕಾಲ ಆ ರೀತಿ ಕರ್ಮಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. 7.5 ವರ್ಷಗಳ ಕಾಲ ಅಂತಂದರೆ ನೋಡಿ, ಎಲ್ಲ ಗ್ರಹಗಳಿಗೂ ಕೂಡ ಇಂತಿಷ್ಟು ನಿರ್ದಿಷ್ಟ ಅವಧಿ ಸಂಚಾರ ಅನ್ನುವಂಥದ್ದು ಇರುತ್ತೆ. ಈಗ ನಾವು ನೋಡ್ಬೋದು, ಈಗ ಗುರುಬಲ ಗುರುದು ಕೇಳ್ತಾ ಇರ್ತಾರೆ ವರ್ಷಕ್ಕೊಂದ್ಸರಿ. ಅಂದರೆ ಒಂದು ವರ್ಷಕ್ಕೊಮ್ಮೆ ಈ ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗುವಂಥದ್ದು ನೋಡ್ತೀವಿ. ಆದರೆ ಈ ಶನಿಗ್ರಹ ಅನ್ನುವಂಥದ್ದು, ಈಗ ಸೂರ್ಯನ ನೋಡಿಕೊಂಡ್ರೆ 1 ತಿಂಗಳು 30 ದಿನಗಳ ಕಾಲ ಅವಧಿ ಒಂದು ರಾಶಿಯಲ್ಲಿ ಇರ್ತಾನೆ ಅಂತ. ಯಾಕೆಂದರೆ ಒಂದೊಂದು ರಾಶಿಗಳಿಗೂ ಕೂಡ ಒಂದೊಂದು ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿ ಶನೇಶ್ವರನ ಸಂಚಾರ ಬಂದು 2.5 ವರ್ಷಗಳ ಕಾಲ ಇರುವಂಥದ್ದು ಒಂದು ರಾಶಿಯಲ್ಲಿ. ಅಂದರೆ ಇವಾಗ ಮೀನರಾಶಿಯಲ್ಲಿ ಯಾಕೆ ನಾವು ಜನ್ಮದಲ್ಲಿ ಅಂತ ಹೇಳ್ತೀವಿ, ಯಾರೆಲ್ಲ ಮೀನರಾಶಿಯವರಿದ್ದೀರಾ ನಿಮಗೆ ನಿಮ್ಮ ರಾಶಿಯಲ್ಲಿ ಇವಾಗ ಶನಿ ಸಂಚಾರವನ್ನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕು. ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಮೀನರಾಶಿಯಿಂದ ಮುಂದೆ ಬರುವಂತಹ ರಾಶಿ ಯಾವುದು? ಮೇಷರಾಶಿ. ಮೇಷರಾಶಿ ಆಗಿರೋದ್ರಿಂದ ಮೇಷರಾಶಿಯವರೆಗೂ ಕೂಡ ಪ್ರಾರಂಭದ ದಿನಗಳನ್ನು 7.5 ಪ್ರಾರಂಭದ ದಿನಗಳು ಅಂತ. ಅಂದರೆ ನೋಡಿ, ಜನ್ಮದಲ್ಲಿ 2.5 ವರ್ಷ, ಮತ್ತು ಮುಂದೆ ಇರುವಂಥ ರಾಶಿ 2.5 ವರ್ಷ, ಅದರಿಂದ ಕುಂಭರಾಶಿಗೆ 2.5 ವರ್ಷ, ಈ ರೀತಿ ಅದನ್ನು ನಾವು ತಗೊಳ್ಳುವಂಥದ್ದು. ಅಂದರೆ ಯಾರೇ ಮೀನರಾಶಿಯವರು ಇದ್ದರೂ ನಿಮಗೆ 7.5 ಪ್ರಾರಂಭ ಆಗೋದು ಯಾವಾಗ? ಕುಂಭರಾಶಿಯಲ್ಲಿ ಶನಿ ಇದ್ದಾಗ. ಅಂದರೆ ಕುಂಭರಾಶಿಯಿಂದಲೂ ನಿಮಗೆ ಅದರ ಪ್ರಭಾವ ಒಳಗಾಗಿರ್ತೀರ. ಮತ್ತು ನಿಮ್ಮ ರಾಶಿ ಇವಾಗ ಈಗ ಮೀನಲ್ಲಿ ಇದೆ, ಮೀನ ಬಿಟ್ಟು ಮೇಷಕ್ಕೆ ಹೋದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲಿರುತ್ತೆ. ಈ ರೀತಿ ನಾವು 7.5 ವರ್ಷಗಳ ಕಾಲ ಶನಿ ಕಾಡ್ತೇನೆ ಅಂತ ತಿಳ್ಕೊಳ್ಳುವಂಥದ್ದು ಇದಾಯಿತು. ಅಂದರೆ ಇವಾಗ ಕುಂಭರಾಶಿಯವರು ಪೂಜೆ ಮಾಡ್ಕೊಳ್ಬೇಕು, ಮತ್ತು ಮೀನರಾಶಿಯವ್ರು ಮಾಡ್ಕೊಳ್ಬೇಕು, ಮತ್ತು ಮೇಷರಾಶಿಯವರು, ಇವ್ರು 3 ಜನಕ್ಕೂ 7.5. ಇದು ಬಿಟ್ಟು ಇನ್ನೇನು ನೋಡ್ತಾರೆ ಅಂತಂದರೆ, ಅಷ್ಟಮ ಶನಿ ಅಂಥದ್ದು ಶನೇಶ್ವರನಲ್ಲಿ ತುಂಬ ಬಹಳ ಪ್ರಮುಖವಾಗಿರುವಂಥ ವಿಚಾರ. ಅಷ್ಟಮ ಶನಿ ಏನಕ್ಕೆ ಹೇಳ್ತೀವಿ ಅಂತಂದರೆ ನೋಡಿ, ಈಗ ಅಷ್ಟಮ ಶನಿ ಅಂಥದ್ದು ಒಂದು ಜಾತಕವನ್ನು ನೋಡಿದಾಗ ಒಬ್ಬ ಮನುಷ್ಯನಿಗೆ ಆ ಒಂದು ಯಾವ ಮನೆಯಲ್ಲಿ ಬೇಕಾದರೂ ಶನಿ ಇರ್ಬೋದು. ಅಂದರೆ ಲಗ್ನದಿಂದ 8ನೇ ಮನೆಯಲ್ಲಿ ಯಾವಾಗ ಶನಿ ಇರ್ತಾನೆ ಅದನ್ನು ನಾವು ಅಷ್ಟಮ ಶನಿ ದೋಷ ಅಂತ ಹೇಳ್ತೀವಿ, ಅದು ಲಗ್ನ ಕುಂಡಲಿಯಲ್ಲಿ. ಇನ್ನು ಯೂನಿವರ್ಸಲ್ ಆಗಿ ನೋಡಬೇಕಾದ್ರೆ, ಈಗ ಮೀನರಾಶಿಯಲ್ಲಿ ಶನಿ ಸಂಚಾರ ನಡೀತಾ ಇದೆ ಅಂತ ಎಲ್ಲರಿಗೂ, ಈಗ ಯಾರು ಸಿಂಹರಾಶಿಯವರು ಇರ್ತೀರಾ ಅವರಿಗೆ ನಿಮಗೆ ಅಷ್ಟಮ ಶನಿ ಈ 2.5 ವರ್ಷಗಳ ಕಾಲ ಮಾತ್ರ ಇರುವಂಥದ್ದು. ಅಂದರೆ ಅಷ್ಟಮ ಶನಿ ಇರುವಂಥದ್ದು ನೋಡ್ಕೊಳ್ಬೇಕು. ಮೀನರಾಶಿಯಲ್ಲಿ ಇರೋವರೆಗೂ ಮಾತ್ರ ನಿಮಗೆ ಅಷ್ಟಮ ಶನಿ ದೋಷ,
ಸಿಂಹ ರಾಶಿಯವ್ರಿಗೂ ಇರುತ್ತೆ, ಮುಂದಿನ ರಾಶಿಗೆ ಹೋಗ್ಬಿಡುತ್ತೆ ಆಮೇಲೆ. ಯಾಕಂದರೆ ಮೇಷಕ್ಕೆ ಬಂತು ಅಂತಂದರೆ ಇನ್ನು ಸಿಂಹ ಕನ್ಯಾ ರಾಶಿಗೆ ಬಂದ್ಬಿಡುತ್ತೆ, ಆ ರೀತಿ ಆಗುವಂಥದ್ದು. ಹಾಗಾಗಿ ಯಾರೆಲ್ಲ ಇವಾಗ ಸಿಂಹ ರಾಶಿಯವರು ಇದ್ದೀರಾ ನೀವು ತಿಳ್ಕೊಳ್ಬೇಕು, ಅಷ್ಟಮ ಶನಿ ಇರೋದ್ರಿಂದ ಅಷ್ಟ ಕಷ್ಟ ಅಂತಲೇ ಅದು. ಈ ರೀತಿ ಕೆಲವೊಂದು ಸಮಸ್ಯೆಗಳು ಅನುಭವಿಸ್ತೀರ, ಆದರೂ ಕೂಡ ಒಳ್ಳೇದಾಗುತ್ತೆ. ಅಂದರೆ ಕೆಟ್ಟದಂತ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಬಾರ್ದು. ಏನಾಗುತ್ತೆ, ಏನಾದರೂ ನಾವು ಒಂದು ವಿಚಾರ ಹೇಳ್ತಾ ಇದ್ರೆ ಇಲ್ಲ ಏನೋ ನಮಗೆ ಕೆಟ್ಟದಾಗ್ಬಿಡುತ್ತೆ ಏನೋ ಅಂತ ತಿಳ್ಕೊಂಡ್ಬಿಡ್ತೀರ. ಅದು ಕೆಟ್ಟದಂತ ಏನೂ ಇಲ್ಲ. ಯಾವುದೇ ಗ್ರಹಗಳು ಯಾವುದೇ ದೇವತೆಗಳು ಯಾರಿಗೂ ತೊಂದರೆ ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಇರುವಂತಹ ಗ್ರಹಚಾರ ಫಲ ಬದಲಾವಣೆ ಆಗ್ತಾ ಇರುತ್ತೆ ನಿಮಗಿರುವಂತಹ. ಅಥವಾ ಆ ಒಂದು ನೀಚ ಸ್ಥಾನದಲ್ಲಿ ಏನಾದರೂ ಗ್ರಹಗಳಿತ್ತು ಅಂತಂದರೆ ಬಲಹೀನರಾಗ್ತಾರೆ ಅಂತ. ಒಳ್ಳೆ ಫಲ ಕೊಡ್ಲಿಕ್ಕಾಗೋದಿಲ್ಲ, ಅದನ್ನು ನಾವು ಕೆಟ್ಟದ್ದು ಅಂತ ಹೇಳುವಂಥದ್ದು. ಅದು ಬಿಟ್ಟರೆ ಏನು ತೊಂದರೆಗಳಾಗೋದಿಲ್ಲ. ಏನು ಹೇಳ್ತಾರೆ ಅಂತಂದರೆ ಅಷ್ಟ ಕಷ್ಟ ಅಂತ. ಅಷ್ಟಮದಲ್ಲಿದ್ದಾಗ ಕೆಲವೊಂದು ಅಪಘಾತಗಳಾಗೋದು ಅಥವಾ ಏನಾದರೂ ಸರ್ಜರಿಗಳಾಗುವಂಥದ್ದು, ಆರೋಗ್ಯ ಸಮಸ್ಯೆ ಕಾಡುವಂಥದ್ದು, ಈ ರೀತಿಯಲ್ಲಿ ಇರೋದ್ರಿಂದ ನಾವು ಜಾಗೃತರಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟಮ ಶನಿ ಸಿಂಹರಾಶಿಯವರಿಗಿದ್ದು ಅದರಲ್ಲಿ ನಿಮ್ಮ ಜಾತಕದಲ್ಲೂ ಕೂಡ ಏನಾದರೂ ಶನಿ ನೀಚ ಸ್ಥಾನದಲ್ಲಿನೋ ಅಥವಾ ನೀಚ ಗ್ರಹಗಳ ರಾಹುಕೇತು ಕುಜಗ್ರಹಗಳ ದೃಷ್ಟಿ ಇದ್ದು ಅವೇನಾದರೂ ತೊಂದರೆಗಳು ಮಾಡ್ತಾ ಇದ್ದರೆ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೋಷಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸಿಂಹರಾಶಿಯವರು ಜಾಗೃತರಾಗಿರಿ ಅಂತ ಹೇಳುವಂಥ ಮಾತು.